ನಮಸ್ಕಾರ. ಅಭ್ಯಾಸ: ವಿವಿಧ ನಾಟ್ಸ್ಗಳನ್ನು ಮಾಡುವುದು, ಕ್ಲಿಂಗ್ಸ್ಗಳನ್ನು ಸರಿಯಾಗಿ ಲೋಡ್ ಮಾಡುವುದು, ಪಾರ್ಟ್ಸ್ಗಳನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ತೆಗೆಯುವುದು. ಭಾಗ 1 ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಕಲಿತಿರುತ್ತೀರಿ. ರೋಪ್ ಎಂಡ್ಗಳನ್ನು ಬೈಂಡಿಂಗ್ ವೈರ್ನೊಂದಿಗೆ ಬೈಂಡ್ ಮಾಡುವುದು, ರೋಪ್ಸ್ಗಳನ್ನು ಬಳಸುವಾಗ ಗಮನಿಸಬೇಕಾದ ಮುನ್ನೆಚ್ಚರಿಕೆಗಳನ್ನು ತಿಳಿಯುವುದು, ರೋಪ್ ಎಂಡ್ಗಳನ್ನು ಬದಲಿಸಲು ಅಗತ್ಯವಿರುವ ಟೂಲ್ಸ್ ಮತ್ತು ಮೆಟೀರಿಯಲ್ಸ್ಗಳು ಇಲ್ಲಿವೆ. ರೋಪ್, ಸಾಫ್ಟ್ ಕಾಪರ್ ಅಥವಾ ಐರನ್ ವೈರ್, ಕಟಿಂಗ್ ಪ್ಲೇರ್, ಸ್ಪೈಕ್. ಭಾಗ 1ರಲ್ಲಿ ಸಾಫ್ಟ್ ಕಾಪರ್ ಅಥವಾ ಐರನ್ ವೈರ್ ಅನ್ನು ಬಳಸಿ ರೋಪ್ ಅನ್ನು ಹೇಗೆ ಬಂಧಿಸುವುದೆಂದು ತಿಳಿಯೋಣ. ಅದಕ್ಕೆ ಮೊದಲು ವೈರ್ ರೋಪ್ ಬಗ್ಗೆ ತಿಳಿಯೋಣ. ವೈರ್ ರೋಪ್ಸ್ ಅಥವಾ ಕೇಬಲ್ಸ್ಗಳು ರೋಪ್ ಅನ್ನು ರೂಪಿಸಲು ಆಪೋಸಿಟ್ ಟ್ವಿಸ್ಟ್ಗಳ ಡೈರೆಕ್ಷನ್ನಲ್ಲಿ ಒಟ್ಟಿಗೆ ಹಾಕಲಾದ ವೈರ್ ಎಲೆಗಳಿಂದ ನಿರ್ಮಿಸಲ್ಪಟ್ಟಿವೆ. ಸ್ಟ್ಯಾಂಡರ್ಡ್ ವೈರ್ ರೋಪ್ಸ್ ಅನ್ನು ಸಿಂಗಲ್ ಕೋರ್ ಅನ್ನು ಒಳಗೊಂಡಿರುವ ಸ್ಟ್ರ್ಯಾಂಡ್ಸ್ಗಳಿಂದ ತಯಾರಿಸಲಾಗುತ್ತದೆ. ಹೆವಿ ಡ್ಯೂಟಿ ಎತ್ತಲು ವೈರ್ ರೋಪ್ಸ್ಗಳನ್ನು ಬಳಸಲಾಗುತ್ತದೆ. ವೈರ್ಸ್ ಮತ್ತು ಸ್ಟ್ರ್ಯಾಂಡ್ಸ್ಗಳ ಒಂದೇ ಡೈರೆಕ್ಷನ್ನಲ್ಲಿ ತಿರುಗಿಸಿದಾಗ ರೋಪ್ ಅನ್ನು ಲ್ಯಾಂಗ್ಲೆ ರೋಪ್ ಎಂದು ಕರೆಯಲಾಗುತ್ತದೆ. ವೈರ್ಸ್ಗಳನ್ನು ಆಪೋಸಿಟ್ ಡೈರೆಕ್ಷನ್ನಲ್ಲಿ ತಿರುಗಿಸಿದಾಗ ಅದನ್ನು ರೆಗ್ಯುಲರ್ ಲೇ ರೋಪ್ ಎಂದು ಕರೆಯಲಾಗುತ್ತದೆ. ಸಾಫ್ಟ್ ಕಾಪರ್ ಅಥವಾ ಐರನ್ ವೈರನ್ನು ಬಳಸಿ ರೋಪ್ ಅನ್ನು ಕಟ್ಟಲು ಸಾಫ್ಟ್ ಕಾಪರ್ ಅಥವಾ ಐರನ್ ವೈರನ್ನು ಒಂದೇ ತುದಿಯನ್ನು ಲೂಪ್ ಅನ್ನು ರಚಿಸುವ ಮೂಲಕ ರೋಪ್ ಆಕ್ಸಸ್ ಉದ್ದಕ್ಕೂ ಇರಿಸಿ. ನಂತರ ರೋಪ್ ಸುತ್ತಲೂ ವೈರ್ ಅನ್ನು ಇನ್ನೊಂದು ತುದಿಯನ್ನು ರೋಪ್ನ ಎಂಡಿಗೆ ಹತ್ತಿರದಿಂದ 15 ತಿರುವುಗಳನ್ನು ಸುತ್ತಿಕೊಳ್ಳಿ. ಮೊದಲ ಎಂಡ್ನಿಂದ ರೂಪುಗೊಂಡ ಲೂಪ್ನ ಮೂಲಕ ವೈರ್ನ ಅಂತ್ಯಕ್ಕೆ ಅದು ಹೋಗಿರಿ ಮತ್ತು ಬಿಗಿ ಮಾಡಲು ಮೊದಲನೇ ಎಂಡ್ವರೆಗೆ ಎಳೆಯಿರಿ. ಅಂತಿಮವಾಗಿ ಸರಳವಾದ ವಶಪಡಿಸಿಕೊಳ್ಳಲು ಹೆಚ್ಚುವರಿ ವೈರ್ ಎಂಡ್ಸ್ಗಳನ್ನು ಕತ್ತರಿಸಿ ಮಡಿರಿ. ಮುಂದೆ ಸೆಲ್ಫ್ ಟೈಟ್ನಿಂಗ್ ಸೀಸಿಂಗ್ ಮೆಥಡ್ ಅನ್ನು ಅಳವಡಿಸಿಕೊಂಡು ಬೈಂಡ್ ರೋಪ್ಸ್ ಎಂಡನ್ನು ವೈರ್ನಿಂದ ಬಂಧಿಸಲು ಕಲಿಯೋಣ. ಮೊದಲಿಗೆ ಸಾಫ್ಟ್ ವೈರನ್ನು ತೆಗೆದುಕೊಂಡು ರೋಪ್ನ ಸ್ಟ್ರ್ಯಾಂಡ್ಸ್ ನಡುವೆ ವೈರನ್ನು ಒಂದು ತುದಿಯನ್ನು ಎಳೆಯಿರಿ. ನಂತರ ರೋಪ್ನ ಕೊನೆಯಲ್ಲಿ 5ರಿಂದ 6 ತಿರುವುಗಳವರೆಗೂ ರೋಪ್ ಸುತ್ತಮುತ್ತ ವೈಂಡ್ ಮಾಡಿ. ವೈರ್ನ ಎರಡನೇ ಎಂಡನ್ನು ಸ್ಟ್ರ್ಯಾಂಡ್ಸ್ಗಳ ನಡುವೆ ರೋಪ್ನ ಉದ್ದಕ್ಕೆ ಇರಿಸಿ ಮತ್ತು ಲೂಪನ್ನು ರೂಪಿಸಿದ ನಂತರ 5ರ 6 ತಿರುವುಗಳ ಮೂಲಕ ಸುತ್ತಿಕೊಳ್ಳಿ.
ಲೂಪ್ನ ಫ್ರೀ ಎಂಡನ್ನು ಬಿಗಿ ಮಾಡಲು ಬೈಟ್ಸ್ ಅಡಿಯಲ್ಲಿ ಎಳೆಯಿರಿ. ಸೆಲ್ಫ್ ಟೈಟ್ನಿಂಗ್ ಸೀಸಿಂಗ್ ಕೊಳ್ಳಲು ಎಕ್ಸೆಸ್ ವೈರನ್ನು ಕತ್ತರಿಸಿ. ಕ್ರೌನ್ ಮೆಥಡ್ ಅನ್ನು ಬಳಸಿಕೊಂಡು ವೈರ್ನ ಮೂಲಕ ರೋಪ್ ಎಂಡ್ಸ್ಗೆ ಹೇಗೆ ಬಂಧಿಸುವುದು ಎಂದು ಈಗ ಕಲಿಯೋಣ. 250 ರಿಂದ 300 ಮಿಲಿಮೀಟರ್ ಉದ್ದಕ್ಕೂ ತಮ್ಮನ್ನು ಪ್ರತ್ಯೇಕಿಸಲು ವೈರ್ ಸ್ಟ್ರ್ಯಾಂಡ್ಸ್ಗಳನ್ನು ಬಿಚ್ಚಿಡಬೇಕು. ಲೂಪ್ ಅನ್ನು ರೂಪಿಸಲು ಒಂದು ಸ್ಟ್ರ್ಯಾಂಡ್ಸ್ ಅನ್ನು ತೆಗೆದುಕೊಳ್ಳಿ ಮತ್ತು ಲೂಪ್ನ ಸ್ಟ್ರ್ಯಾಂಡ್ಸ್ಗಳ ನಡುವೆ ಅಂತ್ಯವನ್ನು ಹಾದು ಹೋಗಿರಿ. 1 ಮತ್ತು 3 ಸ್ಟ್ರ್ಯಾಂಡ್ಸ್ಗಳ ನಡುವೆ ಎರಡನೇ ಸ್ಟ್ರ್ಯಾಂಡ್ಸ್ ಅನ್ನು ಹಾದು ಹೋಗಿರಿ. ಮೊದಲ ಸ್ಟ್ರ್ಯಾಂಡ್ಸಿಂದ ರೂಪುಗೊಂಡ ಲೂಪ್ ಮೂಲಕ ಮೂರನೇ ಸ್ಟ್ರ್ಯಾಂಡ್ಸ್ ಅನ್ನು ಸೇರಿಸಿ ಮತ್ತು ಅದನ್ನು ಟೈಟ್ ಆಗಿ ಎಳೆಯಿರಿ. ಸ್ಪೈಕ್ ಒಂದು ಪಾಯಿಂಟೆಡ್ ಎಂಡ್ ಹೊಂದಿರುವ ಟೂಲ್ ಆಗಿದೆ. ಚುಚ್ಚಲು ಮತ್ತು ಬಂಧಿಸಲು ರೋಪ್ ಸ್ಟ್ಯಾಂಡ್ ಅನ್ನು ಸೇರಿಸಲು ಸ್ಥಳಾವಕಾಶವನ್ನು ಮಾಡಲು ಬಳಸಲಾಗುತ್ತದೆ. ನಂತರ ಓಪನಿಂಗ್ ಪ್ಯಾಸೇಜ್ ಮೂಲಕ ಫಸ್ಟ್ ಸ್ಟ್ಯಾಂಡ್ ಅನ್ನು ಸೇರಿಸಿ ಮತ್ತು ಅದನ್ನು ಟೈಟ್ ಆಗಿ ಎಳೆಯಿರಿ. ಇದೇ ರೀತಿಯಲ್ಲಿ ಸೆಕೆಂಡ್ ಸ್ಟ್ಯಾಂಡ್ ಅನ್ನು ಸೇರಿಸಿ ಮತ್ತು ರೋಪ್ ಎಂಡಿಗೆ ಕ್ರೌನ್ ಬೈಂಡಿಂಗ್ ಅನ್ನು ರೂಪಿಸಲು ಅದನ್ನು ಬಿಗಿಯಾಗಿ ಎಳೆಯಿರಿ. ಫೈಬರ್ ಮತ್ತು ಕಾಟನ್ ರೋಪ್ ಬೈಂಡಿಂಗ್ ಆಗಿ ಈ ವಿಧಾನವನ್ನು ಬಳಸಲಾಗುತ್ತದೆ ಎಂಬುದನ್ನು ಗಮನಿಸಿ. ಈಗ ರೋಪ್ಗಳನ್ನು ಬಳಸುವಾಗ ಅನುಸರಿಸಬೇಕಾದ ಮುನ್ನೆಚ್ಚರಿಕೆಗಳನ್ನು ತಿಳಿಯೋಣ. ರೋಪ್ ಅನ್ನು ಬಳಸುವ ಮೊದಲು ವಿಯರ್, ಡ್ಯಾಮೇಜ್, ಫ್ರೈಯಿಂಗ್ ಅಥವಾ ವೀಕ್ ಸ್ಪಾಟ್ಸ್ ಯಾವುದೇ ಸೈನ್ಸ್ಗಳಿಗೆ ಅದನ್ನು ಸಂಪೂರ್ಣವಾಗಿ ಪರೀಕ್ಷಿಸಿ. ರೋಪ್ಗಳ ತೂಕದ ಮಿತಿಯನ್ನು ಪರಿಶೀಲಿಸಿ ಮತ್ತು ಅದನ್ನು ಮೀರದಂತೆ ನೋಡಿಕೊಳ್ಳಿ. ರೋಪ್ಸ್ಗಳನ್ನು ಡ್ರೈ ಮಾಡಬೇಕು, ಏಕೆಂದರೆ ಮಾಯಿಶ್ಚರ್ ಅವುಗಳ ಕೊಳವಿಕೆಯನ್ನು ವೇಗಗೊಳಿಸುತ್ತದೆ. ಅಬ್ರೇಷನ್ ಅಥವಾ ಡ್ಯಾಮೇಜ್ ಅನ್ನು ಉಂಟು ಮಾಡುವ ರಫ್ ಸರ್ಫೇಸ್ಗಳಲ್ಲಿ ಡ್ರ್ಯಾಗಿಂಗ್ ರೋಪ್ಸ್ ಅನ್ನು ತಪ್ಪಿಸಿ. ಶಾರ್ಪ್ ಎಡ್ಜಸ್ ಮೇಲೆ ರೋಪ್ಗಳನ್ನು ಎಳೆಯೋದನ್ನು ತಪ್ಪಿಸಿ. ರೋಪ್ ಮಧ್ಯದಲ್ಲಿ ನಾಟ್ ಅನ್ನು ಟೈ ಮಾಡುವುದನ್ನು ತಪ್ಪಿಸಿ, ಏಕೆಂದರೆ ಅದು ತನ್ನ ಶಕ್ತಿಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ. ಚರ್ಚಿಸಿದ ಕೀ ಪಾಯಿಂಟ್ಸ್ಗಳನ್ನು ಮರುಪರಿಶೀಲಿಸೋಣ. ಕಾಪರ್ ಅಥವಾ ಅಯನ್ ವೈರ್ ಅನ್ನು ಬಳಸಿಕೊಂಡು ರೋಪ್ ಕಟ್ಟುವಿಕೆ ಕೊನೆಗೊಳ್ಳುತ್ತದೆ. ಸೆಲ್ಫ್ ಟೈಟ್ನಿಂಗ್ ಸೀಸಿಂಗ್ ಮೆಥಡ್ ಅನ್ನು ಬಳಸಿಕೊಂಡು ವೈರ್ನ ಮೂಲಕ ಸೆಲ್ಫ್ ಟೈಟ್ನಿಂಗ್ ಸೀಸಿಂಗ್ ಮೆಥಡ್. ಕ್ರೌನಿಂಗ್ ಮೆಥಡ್ ಅನ್ನು ಬಳಸಿಕೊಂಡು ವೈರ್ನ ಮೂಲಕ ರೋಪ್ ಅನ್ನು ಬೈಂಡ್ ಮಾಡುವುದು. ಇದು ನಮ್ಮನ್ನು ಸೆಷನ್ನ ಅಂತ್ಯಕ್ಕೆ ತರುತ್ತದೆ. ನಿಮ್ಮ ಅಭ್ಯಾಸ ವಿವಿಧ ನಾಟ್ಸ್ಗಳನ್ನು ಮಾಡುವುದು, ಸ್ಲಿಂಗ್ಸ್ಗಳನ್ನು ಸರಿಯಾಗಿ ಲೋಡ್ ಮಾಡುವುದು, ಪಾರ್ಟ್ಸ್ಗಳನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ತೆಗೆಯುವುದು. ಭಾಗ 1 ಸೆಷನ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.